Hello everyone, welcome to my YouTube channel. SSLC Model Question Paper 1 Second Language Kannada ದ್ವಿತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಪೇಪರ್ 1 ಆನ್ಸರ್ಸ್. ಫಸ್ಟ್ ಮೇನಲ್ಲಿ 4 ಕ್ವಶನ್ಸ್ ಇರುತ್ತೆ. ಇದು ಬಹು ಆಯ್ಕೆ ಪ್ರಶ್ನೆಗಳು. ಚೂಸ್ ದ ಕರೆಕ್ಟ್ ಆನ್ಸರ್. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಫಸ್ಟ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಬಿ, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ, ಕ್ವಶನ್ ನಂಬರ್ 3ಗೆ ಆನ್ಸರ್ ಆಪ್ಷನ್ ಎ, ಕ್ವಶನ್ ನಂಬರ್ 4ಗೆ ಆನ್ಸರ್ ಆಪ್ಷನ್ ಸಿ. ಸೊ ಇದು ಫಸ್ಟ್ ಮೇನ್ ಕ್ವಶನು. ಪೇಜ್ ನಂಬರ್ 2 ಕಂಪ್ಲೀಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 12 ಪ್ರಶ್ನೆ ಇದೆ. 12 ಪ್ರಶ್ನೆಯು ಕೂಡ ಒಂದೊಂದು ಮಾರ್ಕ್ಸ್ ಇರುತ್ತೆ. ಪ್ರಶ್ನೆ ಸಂಖ್ಯೆ 5ರಿಂದ ಪ್ರಶ್ನೆ ಸಂಖ್ಯೆ 16ವರೆಗೆ ಟೋಟಲ್ 12 ಕ್ವಶನ್ಸ್ ಇರುತ್ತೆ. 12 ಕ್ವಶನ್ಸ್ಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಈ ಒಂದು ಆನ್ಸರ್ಸ್ನ ನೀವು ಕಾಪಿ ಮಾಡಿಕೊಂಡು ಬರೀರಿ. ಯಾವುದೇ ಕ್ವಶನ್ಸ್ ಕೂಡ ನೀವು ಬಿಡೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ. ಪ್ರತಿಯೊಂದು ಕ್ವಶನ್ನು ಕೂಡ ನೀವು ಓದಿ ಅಟೆಂಡ್ ಮಾಡಿ. ನೆಕ್ಸ್ಟ್ ನೋಡಿ, ಥರ್ಡ್ ಮೇನ್. ಈ ಒಂದು ಮೇನಲ್ಲಿ 17th ಕ್ವಶನ್ನಿಂದ 24 ಕ್ವಶನ್ಸ್ ತನಕ ಇರುತ್ತೆ. ಎಲ್ಲ ಕ್ವಶನ್ನು ಕೂಡ ನೀವು ಅಟೆಂಡ್ ಮಾಡಬೇಕು. 3-4 ಸೆಂಟೆನ್ಸ್ 3-4 ವಾಕ್ಯಗಳಲ್ಲಿ ನೀವು ಬರೀಬೇಕಾಗುತ್ತೆ. ಪ್ರತಿಯೊಂದು ಕ್ವಶನ್ಗೂ ಕೂಡ 2 ಮಾರ್ಕ್ಸ್ ಇದೆ. 8 ಕ್ವಶನ್ಸ್, 8 × 2 16 ಮಾರ್ಕ್ಸ್. ಈ ಒಂದು ಮೇನಲ್ಲಿ ನಿಮಗೆ 16 ಮಾರ್ಕ್ಸ್ನ ನೀವು ಪಡ್ಕೋಬೋದು. ನೆಕ್ಸ್ಟ್ ಕವಿ ಪರಿಚಯ ಇರುತ್ತೆ. ಜನ್ಮಸ್ಥಳ, ಕಾಲ, ಕೃತಿ, ಬಿರುದು. ಒಬ್ಬರು ಕವಿ ಹೆಸರು ಕೊಟ್ಟಿದ್ದಾರೆ, ರಾ ಮಿತ್ರ ಅಂತ. ಇದಕ್ಕೆ 3 ಮಾರ್ಕ್ಸ್ ಕ್ವಶನ್ ಇದು. ಲೇಖಕರ ಹೆಸರು, ಕಾಲ ಮತ್ತು ಸ್ಥಳ ಹಾಗೂ ಅವರ ಕೃತಿಗಳು, ಪ್ರಶಸ್ತಿ ಮತ್ತು ಆಕಾರ ಗ್ರಂಥ. ಇಷ್ಟು ಒಂದು ಇನ್ಫಾರ್ಮೇಷನ್ನ ನೀವು ಈ ಒಂದು ಮೇನಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಈ ಮೇನ್ಗೆ ನಿಮಗೆ 3 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಇದೇ ಕವಿ ಹೆಸರು ಅಂತಲ್ಲ, ಬೇರೆ ಎಲ್ಲ ಎಷ್ಟು ಚಾಪ್ಟರ್ಸ್ ಇದೆ, ಯಾರ ಹೆಸರು ಬೇಕಾದ್ರೂ ಕೇಳ್ಬೋದು. ಎಲ್ಲ ಒಂದು ಕವಿಗಳ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿರಿ. ನೆಕ್ಸ್ಟ್ 5ನೇ ಮೇನಲ್ಲಿ ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಈ ಒಂದು ಕ್ವಶನ್ಗೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನಿಮಗೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ. ಈ ಕ್ವಶನ್ ಕೂಡ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಇವೆರಡು ಕ್ವಶನ್ನು ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಈ ಒಂದು ಆನ್ಸರ್ನ ನೀವು ಕೂಡ ಬರೀರಿ. ಫಸ್ಟು 5ನೇ ಮೇನ್ ಕ್ವಶನ್ ನೋಡಿ, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಒಂದು ಪದ್ಯನ ಕೊಟ್ಟಿದ್ದಾರೆ, ನೀವೇನು ಮಾಡಬೇಕು, ಅದು ಸಾರಾಂಶವನ್ನು ನೀವು ಬರೀಬೇಕು. ಬಿಫೋರ್ ದ್ಯಾಟ್ ನಿಮಗೆ ಎಷ್ಟು ಪೊಯಮ್ ಇದೆಯೋ ಲೆಸನ್ನಲ್ಲಿ, ಆ ಎಲ್ಲ ಲೆಸನ್ ಪೊಯಮ್ಸ್ಗಳನ್ನ ನೀವೇನು ಮಾಡಿ, ನೀವು ಒಂದ್ಸರಿ ಬಾಯಾಟ್ ಮಾಡ್ಕೊಂಡಿರಿ ಯಾವ ಪಾಠ. ಸೊ ನೀವು ಇದನ್ನು ಬರೀಬೇಕಾದ್ರೆ ಫಸ್ಟು ಕವಿ ಹೆಸರು ಬರೀರಿ. ಅದಾದಮೇಲೆ ಇಂಟ್ರೊಡಕ್ಷನ್ ಬರೆದು ಕನ್ಕ್ಲೂಷನ್, ಆ ಒಂದು ಪ್ಯಾರಾಗ್ರಾಫ್ ಸಾರಾಂಶನ ಕಂಪ್ಲೀಟಾಗಿ ಬರೀರಿ. ನೆಕ್ಸ್ಟ್ ನೋಡಿ, 3 ಮಾರ್ಕ್ಸ್ ಕ್ವಶನ್ ಇದು ಕೂಡ. ಇದರಲ್ಲಿ ಕೆಳಗಿನ ವಾಕ್ಯದಲ್ಲಿರೋ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಒಂದು ಲೈನ್ ಕೊಟ್ಟಿದ್ದಾರೆ, ಸೆಂಟೆನ್ಸ್ ಅದು. ಆ ಸೆಂಟೆನ್ಸಲ್ಲಿ ನಿಮಗೆ ಅಲಂಕಾರ ಯಾವುದು, ಉಪಮಾನ ಯಾವುದು, ಉಪಮೇಯ ಯಾವುದು, ಉಪವಾಚಕ ಪದ ಹಾಗೂ ಸಮಾನಾಧರ್ವ ಮತ್ತು ಸಮನ್ವಯ. ಇಷ್ಟು ಪಾಯಿಂಟ್ಸ್ ಕೂಡ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ರೆ ನಿಮಗೆ ಇದರಲ್ಲಿ 3 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಇದೇ ಲೈನ್ ಅಂತಲ್ಲ, ಅವ್ರು ಯಾವ ಲೈನ್ ಬೇಕಾದ್ರೂ ಕೊಡ್ಬೋದು, ಬಟ್ ನೀವು ಫೈಂಡ್ ಔಟ್ ಮಾಡೋದನ್ನ ಕಲ್ತಿರ್ಬೇಕು. ನೆಕ್ಸ್ಟ್ ಪೇಜ್ ನಂಬರ್ 8ಅಲ್ಲಿ ನಿಮಗೆ ಗಾದೆ ಮಾತುಗಳನ್ನು ವಿಸ್ತರಿಸಿ. ಗಾದೆ ಮಾತು ಕೂಡ ನಿಮಗೆ 3 ಮಾರ್ಕ್ಸ್ ಕ್ವಶನ್. ಇಲ್ಲಿ 2 ಗಾದೆ ಇದೆ, ಚಾಯ್ಸಸ್ ಇರುತ್ತೆ ಇಲ್ಲಿ ನಿಮಗೆ. ಇಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಎರಡರಲ್ಲಿ ಯಾವ್ದು ಬೇಕಾದ್ರೂ ಬರೀರಿ. 8th ಮೇನಲ್ಲಿ ನಿಮಗೆ ಸಂದರ್ಭ ಇದೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀರಿ. ಆ ಒಂದು ಮೇನಲ್ಲಿ ನಿಮಗೆ 15 ಮಾರ್ಕ್ಸ್ ಗಂಟ ನೀವೇನು ಮಾಡ್ಬೋದು, ಸ್ಕೋರ್ ಮಾಡ್ಬೋದು. 5 ಕ್ವಶನ್ಸ್ ಇರುತ್ತೆ, ಈಚ್ ಕ್ಯಾರೀಸ್ 3 ಮಾರ್ಕ್ಸ್, 15 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೇನಲ್ಲಿ ನಿಮಗೆ ಪೊಯಮ್ ಇದೆ, ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ. 2 ಪೊಯಮ್ ಕೊಟ್ಟಿದ್ದಾರೆ. 2 ಪೊಯಮಲ್ಲಿ ಯಾವ ಪೊಯಮ್ ಬೇಕಾದ್ರೂ ನೀವು ಚೂಸ್ ಮಾಡ್ಬಿಟ್ಟು ಬರೀರಿ. ಎಲ್ಲ ಪೊಯಮ್ನು ರೆಫರ್ ಮಾಡಿರಿ. ನಿಮ್ಗೆ ಯಾವುದು ಕೊಡ್ತಾರೋ ಅದನ್ನು ನೀವು ಬರೀರಿ. ಈ ಮಾಡೆಲ್ ಪೇಪರಲ್ಲಿ ಈ ಪೊಯಮ್ ಇದೆ. ಆಲ್ಮೋಸ್ಟ್ ಮಾಡೆಲ್ ಪೇಪರಲ್ಲಿರೋ ಕ್ವಶನ್ಗಳೇ ನಿಮಗೆ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ 2 ಮಾಡೆಲ್ ಪೇಪರ್ಗಳನ್ನ ನೀವು ಯಾವುದೇ ಕ್ವಶನ್ ಕೂಡ ಬಿಡದೆ ನೀಟಾಗಿ ರೆಫರ್ ಮಾಡಿ. ನೆಕ್ಸ್ಟ್ 8-10 ವಾಕ್ಯಗಳಲ್ಲಿ 4 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಒಂದು ಪ್ಯಾಸೇಜ್ ರೈಟಿಂಗ್, ಒಂದು ಗದ್ಯಾಂಶವನ್ನು ಕೊಟ್ಟಿದ್ದಾರೆ. ಕೆಳಗಡೆ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ 4 ಮಾರ್ಕ್ಸ್ಗೆ ಇರುತ್ತೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸು, ಇನ್ನೊಂದು ಪ್ರಶ್ನೆಗೆ ಕೂಡ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಆನ್ಸರ್ನ ನೀವೆಲ್ಲೂ ಹುಡುಕ್ಬೇಕಂತಿಲ್ಲ, ಆ ಪ್ಯಾರಾಗ್ರಾಫ್ ಒಳಗಡೆ ಆನ್ಸರ್ ಇರುತ್ತೆ. ನೀವು ಆ ಗದ್ಯಾಂಶವನ್ನು ಕೂತ್ಕೊಂಡು ಒಂದು 10 ಮಿನಿಟ್ಸ್ ನೀಟಾಗಿ ಅದನ್ನು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಆ 2 ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ನ ಬರೀರಿ. ಬೇರೆ ಏನು ಬರೆಯೋಕ್ಕೆ ಹೋಗ್ಬೇಡಿ. ಆ ಗದ್ಯಾಂಶದಲ್ಲಿ ಏನಿದೆಯೋ ಅದನ್ನು ಮಾತ್ರ ನೀವು ಬರೀರಿ. ನೆಕ್ಸ್ಟ್ ಮೇನಲ್ಲಿ ನಿಮಗೆ
ಒಂದು ವಿಷಯದ ಒಂದು ಕುರಿತು ಪ್ರಬಂಧವನ್ನು ಬರಿಬೇಕು. ಈ ಒಂದು ಪ್ರಶ್ನೆಗೆ ನಿಮಗೆ 4 ಅಂಕಗಳಿರುತ್ತೆ. ಪೇಜ್ ನಂಬರ್ 80ಯಲ್ಲಿ ಪ್ರಬಂಧ. ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಮತ್ತು ಗುಡಿ ಕೈಗಾರಿಕೆ ಮಹತ್ವ. ಇದಲ್ಲದೆ ಬೇರೆ ಟಾಪಿಕ್ಸ್ಗಳು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಒಂದು ಟಾಪಿಕ್ನ ಬರೀರಿ. ನೆಕ್ಸ್ಟ್ ನಿಮಗೆ ಪತ್ರ ಲೇಖನ ಇರುತ್ತೆ. 2 ಚಾಯ್ಸಸ್ ಇರುತ್ತೆ. ನಿಮ್ಗೆ ಯಾವ್ದು ಕರೆಕ್ಟಾಗಿ ಬರುತ್ತೋ ಆ ಒಂದು ಲೆಟರ್ನ ಬರೀರಿ. 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ.